ಹಾಯ್ ಹಲೋ ನಮಸ್ತೆ. ವಿಸ್ಮೃತಿ ಟಿವಿಯ ಎಲ್ಲ ಪ್ರೇಕ್ಷಕರಿಗೆ ಕೂಡ ನಿಮ್ಮ ಪ್ರೀತಿಯ ಮನೆ ಹುಡುಗ ಗಣೇಶ್ ಹೆಗಡೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಪ್ರತಿ ದಿವಸ ಒಂದೊಂದು ಒಳ್ಳೆ ಕಾರ್ಯಕ್ರಮವನ್ನು, ವಿಶೇಷ ಕಾರ್ಯಕ್ರಮವನ್ನು ತಮಗಾಗಿ ತರ್ತಿದ್ದೇನೆ. ಇವತ್ತು ಕೂಡ ಒಂದು ವಿಶೇಷ ಕಾರ್ಯಕ್ರಮ, ಒಂದು ಪರ್ಸ್ನಾಲಿಟಿಯನ್ನು ಇಟ್ಕೊಂಡು ತಮ್ಮ ಮುಂದೆ ಬಂದಿದ್ದೇನೆ. ಹಾಗಾಗಿ ಈ ಕಾರ್ಯಕ್ರಮ ಜುಮ್ಕಾ ಸ್ಮೃತಿ ಅನ್ನುವ ವಿಶೇಷ ಕಾರ್ಯಕ್ರಮಕ್ಕೆ ವೀಕ್ಷಕರನ್ನೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಜುಮ್ಕಾ ಸ್ಮೃತಿ ಯಾರು, ಸ್ಮೃತಿ ಅನ್ನೋ ಹುಡುಗಿನ ಇಟ್ಕೊಂಡು ಏನು ವಿಶೇಷ ಕಾರ್ಯಕ್ರಮ ಮಾಡ್ತಿದ್ದಾರೆ ಅನ್ನುವಂಥ ಕುತೂಹಲ ಪ್ರಶ್ನೆ ನಿಮ್ಮೆಲ್ಲರನ್ನ ಕಾಡ್ತಾ ಇದೆ ಅಲ್ವಾ? ಸರಿ, ಸ್ಮೃತಿ ಯಾರು, ಅವಳು ಎಲ್ಲಿದ್ದಾಳೆ, ಯಾಕೆ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಎಲ್ಲ ವಿಚಾರವನ್ನು, ಪ್ರಶ್ನೆಗಳಿಗೆ ಉತ್ತರವನ್ನು ಈಗ ಕೊಡ್ತೇನೆ. ಹೆಸರು ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡೋಕ್ಕೂ ಅಷ್ಟೇ ಸೂಪರ್ ಅಮ್ಮ. ಸಿಕ್ಕಾಬಟ್ಟೆ ಹೈಟ್, ಡೇರಿಂಗ್ ಲುಕ್, ಮೆಂಚಿಂಗ್ ಸ್ಮೈಲ್, ಪಂಚಿಂಗ್ ಡೈಲಾಗ್. ಮಾತಾಡೋಕ್ಕೆ ಶುರು ಮಾಡಿದರೆ ಮುಗೀತು, ಮುಂದಿರೋರು ಹಾಗೇನೆ. ಆದರೆ ಸಖತ್ ಲವ್ಲಿ, ತುಂಬಾ ಫ್ರೆಂಡ್ಲಿ. ಇವಳೇ ನಮ್ಮ ಮನಸ್ಸಲ್ಲಿ ಮನೆ ಮಾಡಿರೋ ಮುದ್ದಿನ ಹುಡುಗಿ. ಇವಳು ನಕ್ಕರೆ ನಮ್ಮ ಮುಖ ಅರಳತ್ತೆ, ಇವಳ ಹತ್ರ ನಮ್ಮ ಹಾರ್ಟ್ ಅಳತ್ತೆ. ಇವಳಿಗೆ ಕೋಪ ಬಂದರೆ ನಮ್ಮ ಫ್ಯೂಸ್ ಆಫ್. ಇವಳು ನಮ್ಮ ಜೊತೆ ಇದ್ದರೆ ನಾವು ಮಗು ಆಗಿಬಿಡ್ತೇವೆ. ಇಷ್ಟೆಲ್ಲ ಫ್ಯೂಚರ್ಸ್ ಇರೋ ಈ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿದೆ ಎಲ್ಲಿ ಗೊತ್ತಾ? ಹೇಳೋ ತನಕ ಇದನ್ನು ನೋಡ್ತಾ ಇರಿ. ಸ್ವಾಮಿ, ಇದು ಬಾಂಬೆ. ಇಲ್ಲಿ ಪಾಪ ಪುಣ್ಯ ಎಲ್ಲ ಕೌಂಟ್ ಆಗಲ್ಲ. ಆದರೂ ಭಗವಂತ ಬಿಡು ಮಾಡಿಕೊಂಡು ಒಂದು ಪವಾಡನೇ ಮಾಡಿಬಿಟ್ರು. ಅವತ್ತು 27/4/1991, ಸಮಯ ಸಂಜೆ 3:15. ಸೂರ್ಯ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋಗೋಕ್ಕೆ ರೆಡಿಯಾಗಿದ್ದ. ಇದೇ ಹೊತ್ತಲ್ಲಿ ಬಾಂಬೆಯ ಮುಲ್ನಾಡಿನ ಅಪರ್ಣ ಹಾಸ್ಪಿಟಲ್ನಲ್ಲಿ ಸತ್ಯಮೂರ್ತಿ ಮತ್ತು ಸುಧಾ ಹೆಬ್ಬಾರ್ ಅವರ ಎರಡನೆಯ ಪುತ್ರಿಯಾಗಿ ನಮ್ಮ ಈ ದೇವಕನ್ಯೆ ಭೂಮಿಗೆ ಎಂಟ್ರಿ ಕೊಡ್ತಾಳೆ. ಚಿತ್ರಾ ನಕ್ಷತ್ರೇ ಕನ್ಯಾ ರಾಶೋ ಜಾತಾಯಾಹ ಭಾರ್ಗವ ಗೋತ್ರೋತ್ಪನ್ನಃ. ಇವಳೇ ರೀ ನಮ್ಮ ಕತೆ ಹೀರೋಯಿನ್ನು. ಇವಳ ಅಪ್ಪ ಅಮ್ಮ ಇವಳಿಗೆ ಇಟ್ಟ ಹೆಸರೇ ಸ್ಮೃತಿ. ಮಚ್ಚ ಮಚ್ಚ ಮಚ್ಚ, ಇವಳು ಸ್ಟಡಿ ಬಗ್ಗೆನೂ ಸ್ವಲ್ಪ ಟೆಲ್ಲು ಮಚ್ಚ. ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಚಟ್ ಚಟಾಕಿ ಮಾತಾಡ್ತಾ ತನ್ನ ಬಾಲ್ಯದ ಗೆಳತಿ ಊರ್ವಿ ಜೊತೆಗಿನ DAV ಪಬ್ಲಿಕ್ ಸ್ಕೂಲ್ನ ನೆನಪಿನ ಬುತ್ತಿ ಕಟ್ಟಿಕೊಂಡು ನಮ್ಮ ರಾಜ್ಕುಮಾರಿ ಸವಾರಿ ಅವಳ ಅಪ್ಪ ಅಮ್ಮನ ಜೊತೆ ಪುತ್ತೂರು ಕಡೆ ಹೊರಡ್ತು. ಮಗಳು ಮನೇಲಿದ್ರೆ ತಲೆ ತಿಂತಾಳೆ ಅಂತ ಇವಳ ಅಪ್ಪ ಅಮ್ಮ ಇವಳನ್ನ ಎತ್ತಾಕೊಂಡೋಗಿ ಸುಧಾನಾ ಸ್ಕೂಲ್ಗೆ ಬಿಟ್ಕೊಂಡ್ರು. ಇಲ್ಲಿ ನಮ್ಮ ಪುಟ್ಟ ಹುಡುಗಿಗೆ ಪುಟಾಣಿ ಸ್ನೇಹಿತರಾದದ್ದು ಧನ್ವಿನಿ ಮತ್ತು ಸ್ನೇಹ ಹೆಬ್ಬಾರ್. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೆ ಸಾಗುನಿ ಗೆಲುವಾಗಿ, ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ. ವೀಕ್ಷಕರೇ, ಎಲ್ಲಿ ತನಕ ನೀವು ಸ್ಮೃತಿ ಎಲ್ಲಿ ಹುಟ್ಟಿದ್ಲು, ಎಲ್ಲಿ ಬೆಳೆದ್ಲು, ಅವಳು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ಲು ಅನ್ನೋದರೆಲ್ಲ ತಿಳ್ಕೊಂಡು ಬಂದಿದ್ದೀರಾ. ಮುಂದೆ ನಾವೀಗ ಅವಳು ಕಾಲೇಜ್ ಲೈಫನ್ನು ಎಲ್ಲಿ ಆರಂಭಿಸಿದ್ಲು, ಹೇಗೆ ಆರಂಭಿಸಿದ್ಲು ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ. ಹೈಸ್ಕೂಲನ್ನು ಹೈ ಕ್ಲಾಸಲ್ಲಿ ಪಾಸ್ ಮಾಡಿ ನಮ್ಮ ಪಾರ್ವಾಳ PUC ಕಾಲಿಟ್ಲು. ಜಿಂಕೆ ಮರಿ ಓಡ್ತಾ ಐತೆ ನೋಡ್ಲ ಮಗ. ವಿವೇಕಾನಂದರ ಆದರ್ಶಗಳನ್ನು ಹೊತ್ಕೊಂಡಿರೋ VC ಕಾಲೇಜ್ ಪುತ್ತೂರು ನಮ್ಮ ಪಂಚರಂಗಿಯ ನೆಕ್ಸ್ಟ್ ಚಾಯ್ಸ್. ಇಲ್ಲಿ ನಮ್ಮ ಜಿಂಕೆ ಮರಿಗೆ ಜೀವದ ಗೆಳತಿಯಾಗಿ ತನ್ಮಯ ಮತ್ತು ಬೆಸ್ಟ್ ಫ್ರೆಂಡ್ಸ್ ಆಗಿ ಶಿವಪ್ರಸಾದ್, ಚೇತನ್, ಪ್ರತ್ಯೂಷ್ ಬಾರಿಯಾ ಸಿಕ್ಕಿದ್ದು. ಟ್ಯಾಲೆಂಟ್ಸ್ ಡೇಲಿ 3ನೇ ಪ್ಲೇಸ್ ಬಂದರೂ
3 ಜನ್ಮಕ್ಕೆ ಸಾಕಾಗೋಷ್ಟು ನೆನಪು ನಿನ್ನ ಜೋಳಿಗೆಯಲ್ಲಿದೆ ಅಂತ ನಮಗೆ ಗೊತ್ತು ಮೇಡಮ್. ನಿನ್ನ ಸ್ಫೂರ್ತಿ, ಶಕ್ತಿ, ಸಲಹಾ ಪೆಟ್ಟಿಗೆ HSR ಬಗ್ಗೆ ಜಾಸ್ತಿ ಹೇಳಬೇಕಿಲ್ಲ ಅನ್ಕೊತೀನಿ. ಆವಾಗಲೇ ಹೇಳಿದಾಗೆ ಸ್ಮೃತಿಯವರ ಸಲಹಾ ಪೆಟ್ಟಿಗೆ HSR ಅವ್ರ ಜೊತೆ ಆನ್ಲೈನಲ್ಲಿದ್ದಾರೆ. ಹಲೋ ಸರ್, ನಮಸ್ತೆ ಸರ್. ಇವತ್ತು ಸ್ಮೃತಿಯವರ ಹುಟ್ಟಿದಬ್ಬ, ನಿಮ್ಮ ನೆಚ್ಚಿನ ಶಿಷ್ಯೆ, ಅವ್ರ ಬಗ್ಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಸರ್. ಸರ್, ಸ್ಮೃತಿ ತುಂಬಾ ಇಂಟೆಲಿಜೆಂಟ್ ಅಂತ ನಮಗೆಲ್ಲರಿಗೂ ಗೊತ್ತು. ಅವರು PUC ಲೈಫಲ್ಲಿ ನಿಮ್ಮ ಹತ್ರ ಬಂದು ಡೌಟ್ಸ್ ಕೇಳೋದು ಆ ಥರ ಏನಾದರೂ ಮಾಡ್ತಿದ್ರು ಸರ್? ಸ್ಮೃತಿ PUC ಅಲ್ಲಿರುವಾಗ ಡೌಟ್ಸ್ ಕೇಳಲಿಕ್ಕೆಲ್ಲ ಬರ್ತಾ ಇದ್ಲು. ಅವ್ರದ್ದೊಂದು ಗ್ರೂಪ್ ಇತ್ತು. ಬಹುಶಃ ಅವರು ಅಲ್ಲಿ ಒಳಗೊಳಗೆ ಡಿಸ್ಕಷನ್ ಎಲ್ಲ ಮಾತಾಡ್ಕೊಂಡು ಡೌಟ್ಸ್ ಎಲ್ಲ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹ್ಯಾಬಿಟ್ ಇತ್ತು. ಮತ್ತೆ ಅವಳು ಮೂಲತಃ ಸ್ವಲ್ಪ ಹಾರ್ಡ್ ವರ್ಕರ್, ಹಾಗಾಗಿ ಆಗಾಗ ಡೌಟ್ ಕೇಳಲಿಕ್ಕೆ ಬರ್ತಾ ಇದ್ದು, ಡೌಟ್ ಸಾಲ್ವ್ ಮಾಡ್ತಾ ಇದ್ದು. ಫಿಸಿಕಲ್ ಸ್ವಲ್ಪ ಅವಳಿಗೆ ಇಂಟ್ರೆಸ್ಟ್ ಇತ್ತು ಅಂತ ಕಾಣಿಸ್ತಾ ಇತ್ತು ಅವಾಗ. ಆ ಡೌಟ್ಸ್ ಕೇಳುವ ಹ್ಯಾಬಿಟ್ ಇದ್ದ ಕಾರಣ. ಸರ್, ಸ್ಮೃತಿ ಕ್ಲಾಸಲ್ಲಿ ಹೇಗಿರ್ತಿದ್ಲು? ತುಂಟತನ ಎಲ್ಲಾದರೂ ಯಾವ ಥರ ಇರ್ತಿತ್ತು? ಕ್ಲಾಸ್ಲಿರುವಾಗ ಡೀಸೆಂಟ್ ಆಗಿ ಇರ್ತಿದ್ಲು. ಬಹುಶಃ ಅವಾಗ ನನ್ನ ಹೆದರಿಕೆ ತುಂಬಾ ಇತ್ತೇನೋ ಗೊತ್ತಿಲ್ಲ. ಅಂತೂ ಕ್ಲಾಸಲ್ಲಿ ಅಟೆಂಟಿವ್ ಆಗಿ ಇರುವ ಹಾಗೆ ಕೂತ್ಕೊಳ್ತಾ ಇದ್ಲು. ಮತ್ತೆ ಎಷ್ಟು ಪಾಠ ಕೇಳ್ತಾ ಇದ್ಲು, ಮನಸ್ಸಿನೊಳಗೆ ಎಲ್ಲಿಗೆ ಹೋಗ್ತಾ ಇದ್ಲು ಅದ್ ನನ್ಗೆ ಗೊತ್ತಿಲ್ಲ. ಬಟ್ ಕ್ಲಾಸಲ್ಲಿ ತುಂಬಾ ಅಟೆಂಟಿವ್ ಆಗಿರ್ತಿದ್ಲು. ಕ್ವಶನ್ ಕೇಳಿದ್ರೆ ಮೋಸ್ಟ್ಲಿ ತುಂಬಾ ಅವಳು ಹೆದರ್ತಾ ಇದ್ಲು ಅಂತ ಕಾಣಿಸ್ತದೆ. ಹಾಗೆ ಆನ್ಸರ್ ಕೊಡದೇ ಇದ್ದಂತ ಸಿಚುವೇಶನ್ ಅವಳದ್ದು ಇರ್ಲಿಲ್ಲ ಯಾವತ್ತಿಗೂ ಕೂಡ ನನ್ನ ಕ್ಲಾಸಲ್ಲಿ. ಅವಾಗಿನ ಕಾಲದಲ್ಲಿ ನಾನು ತುಂಬಾ ಸ್ಟ್ರಿಕ್ಟ್ ಇದ್ದೆ, ಹಾಗಾಗಿ ತುಂಬಾ ಹೆದರ್ತಾ ಇದ್ಲು ಅಂತ ಕಾಣಿಸ್ತದೆ ಮೋಸ್ಟ್ಲಿ. ಸರ್, ನಿಮ್ಮ ಈ ಸೂಪರ್ ಶಿಷ್ಯಗೆ ಈ ಹುಟ್ಟಿದಬ್ಬದ ಶುಭ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸ್ಮೃತಿ ಆಕ್ಚುಲಿ ತುಂಬಾ ಹಾರ್ಡ್ ವರ್ಕರ್. ಅವಳು ತುಂಬಾ ಹಾರ್ಡ್ ವರ್ಕ್ ಇಂದಾಗಿ ಈ ಒಂದು ಅಂತ ಹೇಳ್ಬೋದು. ಯಾಕಂದ್ರೆ ಅವಳ ಮೆಂಟಲ್ ಎಬಿಲಿಟಿ, IQ ಲೆವೆಲ್ ಇದ್ದವರೆಲ್ಲ ಅವಳ ಲೆವೆಲ್ ಅಲ್ಲಿ ಇವಾಗ ಇಲ್ಲ. ಅವರೆಲ್ಲ ತುಂಬಾ ಹಿಂದೆ ಬಿದ್ದಿದ್ದಾರೆ. ಈವನ್ ಅವರು PG ಕೂಡ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬಟ್ ಇವಳು ಇವಾಗ PG ಮಾಡ್ಕೊಂಡು ಇನ್ನೂ ರಿಸರ್ಚ್ ಮಾಡ್ಬೇಕು ಅಂತ ಹೇಳೋ ಐಡಿಯಾಸ್ ಎಲ್ಲ ಇದ್ದಾಳೆ. ಅವಳು ಥಿಂಕಿಂಗ್ ಲೆವೆಲ್ ಎಲ್ಲ ಡಿಫ್ರೆಂಟ್ ಆಗಿದೆ. ಅವಳ ಏಜ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಮತ್ತೆ ಅವಳ ಆಸೆ ಏನುಂಟು, ಅವಳಿಗೆ PhD ಮಾಡ್ಬೇಕು ಅಂತ ಉಂಟು, ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು ಅಂತ ಉಂಟು, IAS ಗೆ ಹೋಗ್ಬೇಕು ಅಂತ ಹೇಳುದು ಮೋಸ್ಟ್ಲಿ ಅವಳ ತುಂಬಾ ಒಂದು ಹಲವು ದಿನಗಳ ಆಸೆ ಅಂತ ಕಾಣಿಸ್ತದೆ. ಅವಳ ಆಸೆ ಈಡೇರ್ಲಿ ಅಂತ ಹೇಳಿ ನಾನು ಅವಳಿಗೆ ಈಗ ಈ ಒಂದು ಒಳ್ಳೆ ಮೊಮೆಂಟ್ ಅಲ್ಲಿ ಅವಳಿಗೆ ಹಾರೈಸ್ತಾ ಇದ್ದೇನೆ. ಆಮೇಲೆ ಎಂತ ಹೇಳುದು, ಮೈನ್ ಆಗಿ ಅವಳ ಫ್ಯೂಚರ್ ಅಲ್ಲಿ ಅವಳು ಏನು ಐಡಿಯಾಸ್ ಹಾಕೊಂಡಿದ್ದಾಳೆ, ತುಂಬಾ ಐಡಿಯಾಸ್ ಅವಳ ಹತ್ರ ಇದೆ. ಅದೆಲ್ಲ ಅವಳ ಐಡಿಯಾಸ್ ಎಲ್ಲ ಕಾರ್ಯಗತ ಆಗ್ಲಿ. ಹಾಗೆ ಅವಳ ಮೈನ್ ಆಸೆ IAS ಗೆ ಹೋಗಿ PhD ಮಾಡ್ಬೇಕು ಅಥವಾ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಹೋಗಿ PhD ಮಾಡ್ಬೇಕು ಅಂತ ಹೇಳುವ ಆಸೆ ಕೈಗೂಡ್ಲಿ. ಆಮೇಲೆ ಒಳ್ಳೆ ಗಂಡ ಸಿಗ್ಲಿ ಅವಳಿಗೆ, ಅದನ್ನೆಲ್ಲ ಸಪೋರ್ಟ್ ಮಾಡುವ ಗಂಡ ಸಿಗ್ಲಿ. ಹಾಗೆ ಹ್ಯಾಪಿ ಬರ್ತ್ಡೇ ಸ್ಮೃತಿ. ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ವಿಶ್ ಯು ಎ ಬ್ರೈಟ್ ಫ್ಯೂಚರ್. ವೀಕ್ಷಕರೇ, ಇಲ್ಲಿ ತನಕ ನಮ್ಮ ಹುಡುಗಿ ಸ್ಮೃತಿಯ PUC ಲೈಫ್ ಬಗ್ಗೆ ನೀವು ತಿಳ್ಕೊಂಡು ಬಂದಿದ್ದೀರಾ. ಮುಂದೆ ಅವಳು BSc ಮಾಡ್ತಾಳಾ, BE ಮಾಡ್ತಾಳಾ, ಅಥವಾ ಎಜುಕೇಷನ್ ನಿಲ್ಲಿಸ್ಬಿಡ್ತಾಳಾ, ಮದುವೆ ಆಗ್ತಾಳಾ, ಇವೆಲ್ಲರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಬ್ರೇಕ್ನ ನಂತರ ಜುಮ್ಕಾ ಸ್ಮೃತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಸ್ಮೃತಿ PUC ಮುಗಿಸಿ BScಗೆ ಸೇರ್ತಾಳೆ. BScನ ವಿವೇಕಾನಂದ ಕಾಲೇಜಲ್ಲಿ ಆರಂಭಿಸ್ತಾಳೆ. ಈ BSc ಲೈಫಿಂದ ಅವಳ ಬದುಕಿಗೆ ಇನ್ನೂ ಹೆಚ್ಚು ಕಳೆ ಬಂತು ಅಂತ ಹೇಳ್ಬೋದು. ಅವಳ ಫ್ರೆಂಡ್ ಸರ್ಕಲ್ ಜಾಸ್ತಿ ಆಯಿತು ಮತ್ತು ವಿಶೇಷವಾದ ಸಾಧನೆಗಳನ್ನು ಅವಳು ಮಾಡ್ತಾ ಹೋದ್ಲು. ಅವೆಲ್ಲವುಗಳ ಸಂಕ್ಷಿಪ್ತ ವಿವರಣೆಯನ್ನು ಅವಳ ಫ್ರೆಂಡ್ ಬಾಯಿಂದನೇ ಕೇಳೋಣ. ಐ ಲವ್ ಯು. ಮತ್ತು ಯಾರು ಗೊತ್ತಾಯ್ತಲ್ಲ? ಹಾಂ, ಅದೇ ನಾನೇ, ತನು. ನೀನು ಎವ್ರಿ ಡೇ ಯು ಕಾಲ್ ಮೀ, ತನು ಇದು ಇಂಪಾರ್ಟೆಂಟಾ, ತನು ಇದು ಬರ್ತದಾ, ನನಗೆ ಇದು ಬರೋದಿಲ್ಲ, ನಾನು ಇದನ್ನು ಕಲಿಯೋದಿಲ್ಲ, ಅಷ್ಟು ಬೇಡಲ್ಲ ಇದು. ಆಯಿತು ಸ್ಮೃತಿ, ಇದು ಬೇಡ, ಇದು ಬರೋದಿಲ್ಲ, ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್. ಆಯಿತು, ನಾನು
ಬಂದು ಮೇ ಬಿ ಇನ್ ಫಸ್ಟ್ ವೀಕ್ ಅಷ್ಟು ಸರಿ ನೆನಪಿಲ್ಲ. ಜಸ್ಟ್ ನಾನು ನೀನು ಒಮ್ಮೆ ಲಾವಣ್ಯ ಮ್ಯಾಮ್ ಹತ್ರ ಮಾತಾಡ್ತಾ ಇದ್ವಿ. ದಟ್ ಡೇ ಸಡನ್ಲಿ ಒನ್ ಬಾಯ್ ಕೇಮ್ ಆ್ಯಂಡ್ ನಾನು ಶ್ರೀಶಾ ನೀನು ಸ್ಮೃತಿ ಅಲ್ಲ ಅಂತ ಹೇಳಿದಾಗ ನಾವಿಬ್ಬರು ನೋಡಿದಲ್ಲೇ ಬಾಕಿ. ಮತ್ತೆ 2 ದಿವಸ ಐ ಥಿಂಕ್ ಯು ವಿಲ್ ಬಿ ಟೆಲಿಂಗ್ ದ್ಯಾಟ್ ನಾನು ಸ್ಮೃತಿ ಆದರೆ ಇವನಿಗೇನು ಅಂತ ಅಲ್ಲ. ಮಾಡೆಲ್ ಬಂತು, ಆಯಿತು ಪ್ರಿಪೇರ್ ಆಗೋದು ಅಂತ ಆಗೇ ಆಯಿತು. ಮಾಡಿದ್ವಿ. ನಮ್ಮದು ಟಾಪಿಕ್ ಆಲ್ಟರ್ನೇಟಿವ್ ಮೆಟೀರಿಯಲ್ಸ್. ಅದನ್ನು ಹೇಗೆ ಮಾಡಿದ್ವಿ, 1 ವಾರ ಅಂತೂ ಆಲೋಚನೆ ಮಾಡಿದ್ದು ಮಾತ್ರ, ಎಂಥ ಕೆಲಸ ಮುಂದುವರಿಲಿಲ್ಲ. ನಾವೆಲ್ಲ ನಾನು ನೀನು ಡಿಸೈಡ್ ಮಾಡಿದ್ದೆ ಇನ್ನೂ ಮಾಡಲಿಕ್ಕೆ ಇಲ್ಲ ಹಾಗೆ ಹೀಗೆ ಅಂದ್ಕೊಂಡೆಲ್ಲ ವಿ ಡಿಸೈಡೆಡ್ ದಟ್ ಸಡನ್ಲಿ ನಾವೊಮ್ಮೆ ನಮ್ಮ ಪ್ರಿಪರೇಷನ್ ಎಲ್ಲ ಕೇಶವ ಸಂಕಲ್ಪದಲ್ಲಿ ಆಗ್ತಾಯಿತ್ತು. ಸೋ ಕಾಲ್ಡ್ ಪ್ರಿಪರೇಷನ್ ನಮ್ಮದು, ಬೇರೆಯವರದ್ದೆಲ್ಲ ಸರಿಯಾಗಿ ಆಗ್ತಾಯಿತ್ತು. ಹಾಗೆ ಈಚೆ ನೋಡ್ಕೊಂಡು ಬರ್ತಾ ಇರುವಾಗ ನಮ್ಮ ಆಪೋಸಿಟ್ ಸೈಡಿಂದ ಶ್ರೀಶಾ ಮತ್ತು ಹರಿ ಚಾರ್ಟ್ ಹಿಡ್ಕೊಂಡು ಬರ್ತಾಯಿದ್ರು. ನಾವು ಅಲ್ಲಿ ಹೇಳಿದ್ವಿ ನಾವು ಮಾಡೋದಿಲ್ಲ ನೀವು ಮಾಡಿ ಅಂತ. ಅದಕ್ಕೆ ಸುಮಾರೆಲ್ಲ ಬುದ್ಧಿವಾದ ಹೇಳಿ ಆಗ್ತದೆ ಅದು ಇದು ಅಂತೆಲ್ಲ ಹೇಳಿದರು ಶ್ರೀಶಾ ಅಣ್ಣ ಮತ್ತು ಹರಿ ಅಣ್ಣ. ಸೊ ಏಪ್ರಿಲ್ 5ಗೆ ಹೋಗಿ ಅಲ್ಲಿ ಧಾರವಾಡಗೆ ಹೋಗಿ APR ಸರ್ ಮತ್ತು MGMಯಿಂದ ಸ್ಟೂಡೆಂಟ್ಸ್ ಹಾಗೆ ಎಂಜಾಯ್ ಮಾಡಿದ್ದು. ಅಲ್ಲಿಂದ ಹೋಗಿ ಧಾರವಾಡದಲ್ಲಿ 1 ದಿನ ಇದ್ದು ಅಲ್ಲಿಂದ ಬೀದರ್ಗೆ ಹೋಗಿ ಆಯಿತು. ಅಲ್ಲಿ ಹೋದ ಮೇಲೆ ನಮ್ಮದು ಬೀದರ್ ಭಾಷೆಯೇ ಸರ್ ಅಂತ ಹೇಳ್ಕೊಂಡು ಅಲ್ಲಿರುವ ಅಜಬಾ ಎಂತೆಲ್ಲ ವರ್ಡಿಂಗ್ಸ್ ಅದು ಇದೆಲ್ಲ ನಮ್ಮ ಬಾಯಲ್ಲಿ ಫುಲ್ ಅದೇ ವರ್ಡಿಂಗ್ಸ್. ಅಲ್ಲಿ ಫುಲ್ ಎಂಜಾಯ್ಮೆಂಟ್ ಆಗಿ ಬಂದು ಅಲ್ಲಿ ಲಾಸ್ಟ್ ಡೇ ಐ ಡೋಂಟ್ ಟೆಲ್ ಹೌ ನಮಗೆಲ್ಲ ಎಷ್ಟು ಬೇಜಾರಾಯಿತು ಒಮ್ಮೆ ಅಂತ. ಬಟ್ ಇಟ್ ವಾಸ್ ಫೈನ್, ವಿ ಎಂಜಾಯ್ಡ್ ಅ ಲಾಟ್ ಗೋಯಿಂಗ್ ದಟ್ ಟ್ರಿಪ್. ಮತ್ತು ಅಲ್ಲಿಂದ ತುಂಬ ಕಲ್ತ್ಕೊಂಡು ಬಂದ್ವಿ, ಬೇರೆ ಹೇಗೆ ಮನುಷ್ಯರು ಹೇಗಿರ್ತಾರೆ ಹಾಗೆಲ್ಲ. ಅದಾದಮೇಲೆ ನಂದು ನಿಂದು ಅಯ್ಯುಕ್ಕ ಪಯಣ, ವಾವ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಕಾಂಟ್ ಫರ್ಗೆಟ್ ಇಟ್. ಹೇಗೆ ನಾವಲ್ಲಿ ಎಂಜಾಯ್ ಮಾಡಿದ್ವಿ. ನಮ್ಮದು ಅಲ್ಲಿಯ ರೂಮ್ ಫೆಸಿಲಿಟೀಸ್ ನಾವಿದ್ದದ್ದು ವಾವ್. ನನಗೆ ಒಂದು ಗೆಸ್ಟ್ ಹೌಸ್, ನಿಮಗೆ ಮಾತ್ರ ಗೆಸ್ಟ್ ಹೌಸ್, ಬೇರೆಯವರಿಗೆಲ್ಲ ಜಸ್ಟ್ ಒಂದು ರೂಮ್. ಅದು ಮಾತ್ರ 2 ವೀಕ್ಸ್ ಸಿಕ್ಕಿತ್ತು ನಮಗೆ. ದೆನ್ ವಿ ವರ್ ಶಿಫ್ಟೆಡ್ ಟು ಅ ಸಿಂಗಲ್ ರೂಮ್ ಆಲ್ಸೋ. ಬಟ್ ಇವನ್ ದೆನ್ ದ ಫೆಸಿಲಿಟಿ ವಾಸ್ ವೆರಿ ಗುಡ್. ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ, ಎಷ್ಟು ಕಲ್ತ್ವಿ ಅಂತ ಇಲ್ಲ. ಅಲ್ಲಿ ನಂದು ನಿಂದು ಒಂದು ಸಣ್ಣ ಸ್ಟೇಜ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸ್ಟೇಜ್ ಪ್ರೋಗ್ರಾಮ್ ಅಲ್ಲ, ಬಟ್ ಇವನ್ ದೆನ್ ಯು ಪರ್ಫಾರ್ಮ್ಡ್ ಯುವರ್ ಡ್ಯಾನ್ಸ್ ಆ್ಯಂಡ್ ಐ ಗೇವ್ ಮೈ ಕ್ಲಾಸಿಕಲ್ ಮ್ಯೂಸಿಕ್. ಐ ಪ್ರೆಸೆಂಟೆಡ್ ಮೈ ಕ್ಲಾಸಿಕಲ್ ಮ್ಯೂಸಿಕ್ ಸಣ್ಣ ಮಟ್ಟಿಗೆ. ಆ್ಯಂಡ್ ದೆನ್ ವಿ ಯೂಸ್ ಟು ಎಂಜಾಯ್ ಇನ್ ದ ಈವ್ನಿಂಗ್ ಆಲ್ಸೋ. ನೈಟ್ ಅಲ್ಲಿ ಅಂತ ಟೈಮಿಂಗ್ಸ್ ಅಂತ ಇಲ್ಲ, ರಾತ್ರಿ ಎಷ್ಟೊತ್ತಿಗೆ ಬೇಕಿದ್ರೆ ಯಾರಾದರೂ ಮಾತಾಡ್ಬೋದು, ಎನಿಥಿಂಗ್ ವಿ ಕ್ಯಾನ್ ಡೂ. ದೆನ್ ಐ ಹ್ಯಾವ್ ಮೆನಿ ಥಿಂಗ್ಸ್ ಟು ಟೆಲ್ ಯು, ಬಟ್ ಎಲ್ಲವನ್ನು ಹೇಳಲಿಕ್ಕೆ ಈಗ ನೆನಪಾಗ್ತಾ ಇಲ್ಲ ಎಂತ ಹೇಳಬೇಕು ಅಂತ. ಬಿಕಾಸ್ 5 years in VC plus 2 years in this university, we have enjoyed so much and hope I'll not be missing you in my future also, because I love you a lot. ಅಂತೂ ಸ್ಮೃತಿ BSc ವಿವೇಕಾನಂದ ಕಾಲೇಜಲ್ಲಿ ಮುಗಿಸ್ತಾಳೆ. ಮುಂದೆ MSc ಮಾಡಬೇಕು ಅಂತ ಹೇಳಿ ಮ್ಯಾಂಗ್ಳೂರು ಯೂನಿವರ್ಸಿಟಿಗೆ ಸೇರ್ತಾಳೆ. ಇಲ್ಲಿ ತನಕ ಮನೇಲೇ ಇದ್ದು ಓದಿದ ಹುಡುಗಿ ಈಗ ಏಕಾಏಕಿ ಹಾಸ್ಟೆಲಿಗೆ ಸೇರ್ತಾಳೆ. ಹಾಸ್ಟೆಲಲ್ಲಿ ಹೇಗಿರ್ತಾಳೆ, ಅವಳ ಇಡೀ MSc ಜೀವನ ಮ್ಯಾಂಗ್ಳೂರು ಯೂನಿವರ್ಸಿಟಿಲಿ ಹೇಗಿರುತ್ತೆ ಅನ್ನೋದನ್ನೆಲ್ಲ ವಿವರಣೆಯನ್ನು ಈಗ ಕೊಡ್ತಾನೆ. ಡಿಗ್ರಿ ಮುಗೀತು, ಮುಂದೆ ಮಾಸ್ಟರ್ ಆಗೋಕೆ ಮ್ಯಾಂಗ್ಳೂರು ಯೂನಿವರ್ಸಿಟಿಗೆ ಹೋಗೋದಾ ಇಲ್ಲ ಫಿಲೋಮಿನಾದಲ್ಲಿ ಓದೋದಾ ಅನ್ನೋದೇ ನಮ್ಮ ಸ್ಮೃಗಿದ ದೊಡ್ಡ ಕನ್ಫ್ಯೂಷನ್. ಕೊನೆಗೂ ಕನ್ಫ್ಯೂಷನ್ ಈಸ್ ಎಕ್ಸಾಕ್ಟ್ಲಿ ಸಾಲ್ವ್ಡ್. ನೀನು ಕೊಣಾಜಿಗೆ ಬಂದಿದ್ದು ನಮಗೆ ನಿಮ್ಮ ಒಡನಾಟ ಸಿಗೋ ಥರ ಆಯಿತು. ನವೆಂಬರ್ 4, 2012 ನಮ್ಮೆಲ್ಲರ ಕನಸಿನ ಕೂಸು ಆಕಾಂಕ್ಷ ಹುಟ್ಟಿದ ದಿನ. ಅದಕ್ಕೆ ಜೀವ ಕೊಟ್ಟ ನಕ್ಷತ್ರಗಳಲ್ಲಿ ನೀನು ಒಂದು ಬೆಳ್ಳಿ ಚುಕ್ಕಿ. ಮಡಿಕೇರಿ ಮಂದಾಲ್ಪಟ್ಟಿಗೆ ನಾವೆಲ್ಲ ಆಕಾಂಕ್ಷ ಟ್ರಿಪ್ ಹೋದಾಗ ನೀನು ಮರ ಹತ್ತಿದ ಸ್ಟೈಲ್ ನೋಡಿ ಮಂಗಾನು ನಾಚ್ಕೊಂಡು ಓಡೋಗಿತ್ತಂತೆ. ಧಾಮ್ ಧೂಮ್ ಅಂತ ನಡೆದ ನಿನ್ನ ಅಕ್ಕನ ಮದುವೆಯಲ್ಲಿ ಬಂದವರಿಗೆಲ್ಲ ಇದ್ದಿದ್ದು ಒಂದೇ ಪ್ರಶ್ನೆ, ಮನೆಗೆ ಪೇಂಟ್ ಹೊಡೆದಿದ್ದು ಯಾರು ಅಂತ. ಮತ್ತು ಗೆಟ್ ಟುಗೆದರ್ನಲ್ಲಿ ಒಳ್ಳೆ ಬಾಲಿವುಡ್ ಹೀರೋಯಿನ್ ಥರ ಡ್ರೆಸ್ ಮಾಡ್ಕೊಂಡು ಬಂದು ಗಾರ್ಜಿಯಸ್ ಗರ್ಲ್ ಆಫ್ ದ ಡೇ ಅವಾರ್ಡ್ ತಗೊಂಡೆ. ನೀನು ರಾಮ್ಲೀಲಾ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದು ಸಾಕ್ಷಾತ್ ದೀಪಿಕಾನೇ ಕುಣಿದಾಗಿತ್ತು. ಅವತ್ತಿನ ಬೆಸ್ಟ್ ಡಾನ್ಸರ್ ಕೂಡ ನೀನೇ ಆಗಿದ್ದೆ. ಆ ವಿಡಿಯೋ ಹಾಕ್ರಪ್ಪ.
ಕೊನೆಗೆ ಆಕಾಂಕ್ಷದವರೆಲ್ಲ ಸೇರಿ ಅನಾಥಾಶ್ರಮಕ್ಕೆ ಹೋದಾಗ ಸೂಪರ್ ಆಗಿ ಏನೋ ಒಂದು ಮಾಡಿದ್ದೆ. ಏನು ಹೇಳು? ಬರೀ ಗಾಳಿಲೆ ಚಪಾತಿ ಪಲ್ಯ ಎಲ್ಲ ಮಾಡಿ ನಮಗೆ ತಿನ್ನಿಸಿದ್ದೆ. ಏನು ಕಮ್ಮಿ ಟೇಸ್ಟ್ ಇತ್ತಾ? ಆ ಜಲಕ್ ತೋರಿಸಿ ಒಮ್ಮೆ. ಓಫ್, ಅವತ್ತು ತಿಂದಿದ್ದು ಇವತ್ತು ಹೊಟ್ಟೆನಲ್ಲಿ ಹಾಗೆ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಸ್ಮೃತಿ MSc ಲೈಫ್ ಹೇಗಿತ್ತು, ಅವಳು ಏನೆಲ್ಲ ಮಾಡಿದ್ಲು MScಲಿ, ಅವಳ ಟ್ಯಾಲೆಂಟ್ಸ್ ಹೇಗಿತ್ತು ಅನ್ನೋದನ್ನು. ಆದರೂ ಅವಳ ಬಗ್ಗೆ ಇನ್ನೂ ಫುಲ್ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುನಿಲ್ KC ಅವಳ ಫ್ರೆಂಡ್ಸ್ ಹತ್ರ ಕೇಳಿದ್ದಾರೆ. ನೋಡೋಣ ಅದನ್ನು. ಸ್ಮೃತಿ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡ್ರಲ್ಲ, ಬನ್ನಿ ಸ್ಮೃತಿ ಫ್ರೆಂಡ್ಸ್ ಇದ್ದಾರೆ ನಮ್ಮ ಜೊತೆ ಆಡಿಯಲ್ಲಿ. ಸೊ ಅವ್ರನ್ನ ಮಾತಾಡ್ಸೋಣ. ಫಾಲೋ ಮೀ. ಬನ್ನಿ ಸ್ಮೃತಿ ಫ್ರೆಂಡ್ಸ್ ಜೊತೆ ಅವಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟಿಗೆ ನಿಮ್ಮ ಹೆಸರು? ನನ್ನ ಹೆಸರು ನಮಿತಾ. ಫಸ್ಟ್ ಟೈಮು ಅವ್ರ ಪರಿಚಯ ಆಗೋಕ್ಕಿಂತ ಮುಂಚೆ ಅವ್ರನ್ನ ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ಫಸ್ಟ್ ಟೈಮ್ ನಾನು ಅವಳನ್ನು ನೋಡಿದ್ದು ಯಾವಾಗ ಅಂದರೆ ಒಂದಿನ ಮಧ್ಯಾಹ್ನ ನಾವು ಊಟ ಮಾಡಿ ಮುಗಿಸಿ ಬರ್ತಾ ಇರ್ಬೇಕಾದ್ರೆ ನೋಡಿದ್ದು. ಅವಳು ಇಷ್ಟು ದೊಡ್ಡ ದೊಡ್ಡ ಜುಮ್ಕ ಎಲ್ಲ ಹಾಕ್ಕೊಂಡೆಲ್ಲ ಇದ್ಲು. ಆಮೇಲೆ ಅದೇ ದಿನ ರಾತ್ರಿ ನಮಗೆ ನೆಕ್ಸ್ಟ್ ಡೇ ಇದು ಫ್ರೆಷರ್ಸ್ ಡೇ ಏನೋ ಇತ್ತು, ಅದಕ್ಕೆ ಪ್ರೋಗ್ರಾಮ್ ಕೊಡ್ಬೇಕಂತ ಹೇಳಿ ಎಲ್ಲರೂ ಹೊರಗಡೆ ಕರೆಸಿದ್ದು. ಅವಾಗ ನಾವು ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ವಿ, ನೀವು ಯಾರು ನೀವು ಯಾರು. ಅವಾಗ ಅವಳು ಬಂದು ಹೀಗೆ ಮಾತಾಡಿದ್ಲು, ನಿನ್ನ ಹೆಸರು ಅಂತ ಹಾಗೆ ಹೀಗೆ. ಮತ್ತು ನಾನು ಕೇಳಿದ್ವಿ, ನೀನು ಇವತ್ತು ಮಧ್ಯಾಹ್ನ ಅವಳೇ ಇಷ್ಟು ದೊಡ್ಡ ಜುಮ್ಕ ಹಾಕೊಂಡು ಹೋಗಿದ್ದವಳು ನೀನೇ ಅಲ್ಲ? ಅವಳು ಹೌದು ಹೇಳಿದ್. ಮತ್ತು ನೋಡಿದರೆ ಅವಳು ನೀನು ಶಿವಳ್ಳಿ ಬ್ರಾಹ್ಮಣ ಕೇಳಿದ್. ಹೌದು ಹೇಳಿದ್. ನಾವಿಬ್ಬರು ಶಿವಳ್ಳಿ, ಸೊ ಫ್ರೆಂಡ್ಸ್ ಅಲ್ಲಿ. ಮತ್ತು ಪರವಾಗಿಲ್ಲ, ಅವ್ಳು ಗಮ್ಮತ್ತು ಆಯ್ತು. ಅವಳು ಕಂಪನಿ, ಅವಳು ಗಮ್ಮತ್ತು ಮಾಡೋದು, ಅದು ಇದು ತಿಂಡಿ ತರೋದು, ತಿನ್ನೋದು, ಅವಳು ರೂಮಿಗೆ ಓಡೋದು, ಇದು ಹಾಗೆ ಗಮ್ಮತ್ತೆಲ್ಲ ಮಾಡ್ತಾಯಿದ್ವಿ. ಸಿಂಧೂರು. ನೀವು ಅವ್ರು ಫಸ್ಟ್ ಟೈಮ್ ನಿಮಗೆ ಪರಿಚಯ ಆದ್ರಲ್ಲ, ಆ ಅನುಭವ ಹೇಗಿದೆ? ಹಾಂ, ನಾವು ಫಸ್ಟ್ ಟೈಮ್ ಹೇಳಿದರೆ ಅವಳು ನಮ್ಮ ವಿಂಗಲ್ಲೇ ಇದ್ದು, ಲಾಸ್ಟ್ ರೂಮಲ್ಲಿ ಇದ್ದು. ಅವಳು ರೂಮಲ್ಲಿ ಅವಳು ಒಬ್ಬಳೇ ಇದ್ದದ್ದು. ಸೊ ನಮಗೆ ಫಸ್ಟ್ ಟೈಮ್ ಹೋಗುವಾಗ ಅವಳ ಪರಿಚಯ ಇರಲಿಲ್ಲ. ಮತ್ತೆ ಎಂತಾಯಿತು ಹೇಳಿದರೆ ಫ್ರೆಷರ್ಸ್ ಡೇಗೆ ಅಲ್ಲ ಹಾಸ್ಟೆಲ್ ಡೇಗೆ ಡ್ಯಾನ್ಸ್ ಮಾಡಲಿಕ್ಕೆ ಹೇಳಿದರು. ತುಂಬ ಫೋರ್ಸ್ ಮಾಡಿದರು. ನನಗೆ ಭರತನಾಟ್ಯ ಮಾಡುವವರು, ನನಗೆ ಬೇರೆ ಡ್ಯಾನ್ಸ್ ಬರೋದಿಲ್ಲ ಟೈಪ್, ಭರತನಾಟ್ಯ ಮಾಡುವವ್ರಿಗೆ ಬೇಕಿತ್ತು ಜನ. ಸೊ ಅವಳನ್ನು ರಿಕ್ವೆಸ್ಟ್ ಮಾಡಿದೆ. ಅವಳು ಖುಷಿಯಲ್ಲಿ ಒಪ್ಕೊಂಡು. ಮತ್ತು ನಮ್ಮದು 10 ಮಿನಿಟ್ಸ್ ಇದ್ದು ಆ್ಯಕ್ಚುಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. 2 ಡೇಸಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ ಕಲಿತೆವು. ಹಾಗೆ ಅವಳ ಹತ್ರ ಮಾತಾಡುವಾಗ ನನಗೆ ತುಂಬ ಖುಷಿ ಆಯಿತು. ತುಂಬ ರಾಗ ಎಳೆದುಕೊಂಡು ಸಣ್ಣ ಮಕ್ಕಳ ಹಾಗೆ ಅವಳ ನಗುವಲ್ಲಿ ಮಾತಾಡೋದ್ರಲ್ಲಿ ಎಲ್ಲ ಮಕ್ಕಳ ಮುಗ್ಧತೆಯನ್ನು ನಾನು ಅನುಭವಿಸಿದೆ. ಮತ್ತೆ ಹೇಳಲಿಕ್ಕೆ ಹೋಗಬೇಕು ಅಂತಾದರೆ ತುಂಬ ಕೈಂಡ್ಲಿ ಹಾರ್ಟೆ ಅಷ್ಟೇ. ಮತ್ತು ಹಾಂ, ತುಂಬ ಫ್ರೆಂಡ್ಲಿ ಆಗಿರ್ತಾಳೆ ಎಲ್ಲರ ಹತ್ರ ಸಹ. ಸೊ ಈಗ ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್. ಸ್ಮೃತಿ ನಾವು ಹೊರಗೆ ನಾವೆಲ್ಲ ನೋಡಿದ್ದೀವಿ, ಬಟ್ ಅವಳು ರೂಮಲ್ಲಿ ಹಾಸ್ಟೆಲ್ ಮೇಟ್ ಜೊತೆ ಹೇಗಿರ್ತಾಳೆ ಕೇಳ್ತಾರೆ, ತಿಳ್ಕೊಳ್ಳೋಣ. ನಿಮ್ಮ ಹೆಸರು? ನನ್ನ ಹೆಸರು ನಿಶಿತಾ. ಸ್ಮೃತಿ ಹೇಗೆ ಹಾಸ್ಟೆಲಲ್ಲಿ ತುಂಬ ಕಾಟ ಕೊಡ್ತಾಳೆ? ಹಾಸ್ಟೆಲಲ್ಲಿ ಅವಳು ಒಳಗೆ ರೂಮಲ್ಲಿ ಹೇಗಿರ್ತಾಳೋ ಹೊರಗಡೆ ಕೂಡ ಹಾಗೆ ಇರ್ತಾಳೆ. ಹೊರಗಡೆ ಅವಳು ಮಗು, ರೂಮಲ್ಲಿ ಚಿಕ್ಕ ಮಗು. ಹಾಗೆ ಕಾಟ ಅಂತ ಎಂತ ಇರೋದಿಲ್ಲ. ಬಟ್ ಎಕ್ಸಾಮಿನೇಷನ್ ಟೈಮಲ್ಲಿ ಸ್ವಲ್ಪ ನನಗೆ ಕಿರಿಕಿರಿ ಅಂತ ಅನಿಸ್ತೆ. ಯಾಕಂದರೆ ತುಂಬ ಟೆನ್ಷನ್ ಆಗಿರ್ತಾಳೆ ಅವಳು, ಯಾರ ಹತ್ರ ಸಹ ಮಾತಾಡೋದಿಲ್ಲ. ಅವಳು ಟೆನ್ಸ್ಡ್ ಫೇಸ್ ನೋಡಲಿಕ್ಕೆ ನಮಗೆ ಯಾರಿಗೆ ಸಹ ಇಷ್ಟ ಇಲ್ಲ. ಸೊ ಅದು ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ತದೆ. ರ್ಯಾಗಿಂಗ್ ಏನಾದ್ರು ಮಾಡಿದ್ರು ಅವ್ರು ನಿಮಗೆ? ರ್ಯಾಗಿಂಗ್ ಅಂತ ಇಲ್ಲ, ಯಾಕಂದರೆ ಫಸ್ಟ್ ಇಯರಲ್ಲಿ ನಾನು ಅವಳ ರೂಮೇಟ್ ಆಗಿರಲಿಲ್ಲ, ಸೆಕೆಂಡ್ ಇಯರಲ್ಲಿ ಅವಳ ರೂಮೇಟ್ ಆದ ನಾನು. ಮತ್ತು ನಾವು ಫಸ್ಟಿಂದ ಡಿಗ್ರಿಯಿಂದ ಫ್ರೆಂಡ್ಸ್ ಆಗೋದ್ರಿಂದ ರ್ಯಾಗಿಂಗ್ ಅಂತ ಹೇಳುವ ಸೀನ್ ಎಲ್ಲ ಇರಲಿಲ್ಲ. ರೂಮಲ್ಲಿ ಜಗಳ ಏನಾದರೂ? ಅದನ್ನೇ ಮಾಡೋದು. ನಾವು ಮಾತಾಡೋದಂತಿಲ್ಲ, ನಾರ್ಮಲಾಗಿ ಮಾತಾಡಲಿಕ್ಕೆ ನಮಗೆ ಬರೋದಿಲ್ಲ. ಸೆಂಟೆನ್ಸ್ ಶುರು ಮಾಡಿದ್ದೆ ಜಗಳದಿಂದ. ನಾವು ನಾರ್ಮಲಾಗಿ ಯಾವತ್ತೂ ಮಾತಾಡಲಿಲ್ಲ ರೂಮಲ್ಲಿ. ಒಂದು ಝಲಕ್ ತೋರಿಸ್ಬೋದಾ ನಮ್ಮ ಪ್ರೇಕ್ಷಕರಿಗೆ? ಝಲಕ್ ಅಂದರೆ ಸ್ಟಾರ್ಟ್ ಮಾಡಿದವಳು ಎಂಟರ್ ಕೊಡ್ತಾಳೆ ರೂಮಿಗೆ. ಹಾಯ್ ನಿಶಿ ಹೇಳ್ತಾಳೆ, ಹಾಯ್. ಮತ್ತು ಸ್ವಲ್ಪ ಹೊತ್ತಾಗುವಾಗ ತಿಂಡಿಗೆ ಹೋಗ್ತೇವೆ. ತಿಂಡಿಗೆ ಹೋಗಿ ಬಂದಮೇಲೆ ಶುರು ಮಾಡ್ತೇವೆ. ಕತ್ತೆ, ನಾಯಿ, ಕೋತಿ, ಜಾತಿ ಕತ್ತೆ, ಜಾತಿ ನಾಯಿ, ಹಾಗೆ ಅಂತ ಪ್ರಾಣಿಗಳ ಹೆಸರಿಟ್ಕೊಂಡು ಜಗಳ ಆಡ್ತೇವೆ. PUCಯಿಂದನೂ ಸ್ಮೃತಿನ ನೋಡ್ಕೊಂಡು ಬಂದಿರೋರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು? ವೈಷ್ಣವಿ. ಅವರು ಫ್ರೆಂಡ್ಸ್ಗಳನ್ನು ಸೆಲೆಕ್ಟ್ ಮಾಡೋ ಪ್ರೊಸೀಜರ್ ಹೇಗೆ? ಅಂದರೆ ಅವ್ರಿಗೆ ಯಾವ್ಯಾವ ಥರ ಫ್ರೆಂಡ್ಸ್ ಇಷ್ಟ ಆಗ್ತಾರೆ? ಸರಿ, ಅವರಿಗೆ ನಾನು ಅಬ್ಸರ್ವ್ ಮಾಡಿದಾಗ ಇಷ್ಟ ಆಗೋದು ನಮ್ಮಂಥ ಪಿಕ್ಕಿಗಳು.
ಫಸ್ಟಿಗೆ ಅವಳು PU-ಅಲ್ಲಿ ನೋಡಿದಾಗ ಅಂದ್ಕೊಂಡಿದ್ದೆ ನಮ್ಮ ಥರ ಜೊತೆ ಎಲ್ಲ ಅವಳು ಫ್ರೆಂಡ್ಶಿಪ್ ಮಾಡಲಿಕ್ಕಿಲ್ಲ ಅಂತ. ಅಂದರೆ ಸುಧಾನದಿಂದ ಬಂದವಳು ಅಂತ ಗೊತ್ತಿತ್ತು. ಸೊ ಇಂಗ್ಲೀಷೆಲ್ಲ ಗೊತ್ತಿರೋಳ ಜೊತೆ ಫ್ರೆಂಡ್ಶಿಪ್ ಮಾಡ್ತಾಳೆ, ನಮ್ಮ ಹತ್ರ ಎಲ್ಲ ಬರಲಿಕ್ಕಿಲ್ಲ, ಸ್ವಲ್ಪ ಸೀರಿಯಸ್ ಆಗಿರೋಳು ಅಂತ ಅಂದ್ಕೊಂಡಿದ್ದೆ. ಹಾಗೆ ನಾನಷ್ಟು ಮಾತಾಡಿಸ್ತಾ ಇರಲಿಲ್ಲ. ಆಮೇಲೆ ಡಿಗ್ರಿಯಲ್ಲಿ ಗೊತ್ತಾಯಿತು ಇವಳು ಪಿರ್ಕಿ, ನಮ್ಮಂಥ ಪಿರ್ಕಿಗಳೇ ಅವಳಿಗೂ ಇಷ್ಟ ಆಗ್ತಾರೆ. ಸ್ವಲ್ಪ ಮಂಗಂತರ ಮಾಡುವವರು, ಸುಮ್ಮನೆ ಒಬ್ರನ್ನೊಬ್ರ ಜೊತೆ ಜಗಳ ಮಾಡ್ಕೊಂಡಿರೋರು, ಹಾಗೆಲ್ಲ ಇಷ್ಟ ಆಗ್ತಾಳೆ. ಮತ್ತು ಸ್ವಲ್ಪ ಸೆನ್ಸಿಟಿವ್ ಟೈಪ್ನವರು ಅವಳಿಗೆ ಇಷ್ಟ ಆಗ್ತಾಳೆ. ಮತ್ತು ಅವರ ಫೀಲಿಂಗ್ಸನ್ನು ಯಾರ ಜೊತೆ ಹೇಳ್ಕೊಳ್ಬೋದು ಅಂಥವರೆಲ್ಲ ತುಂಬ ಇಷ್ಟ ಆಗ್ತಾರೆ. ಸ್ಮೃತಿ ಚಪಾತಿ ಎಕ್ಸ್ಪರ್ಟ್ ಅಂತ ನಮಗೆಲ್ಲ ಗೊತ್ತು. ಸೊ ಅದೇ ಸ್ಮೃತಿ ಹಾಸ್ಟೆಲಲ್ಲಿ ಯಾವ ಫುಡ್ಗಳನ್ನು ತುಂಬ ಲೈಕ್ ಮಾಡ್ತಾಳೆ ಅಂತ ನಮ್ಮ ಜೊತೆ ಇದ್ದಾರೆ ಫ್ರೆಂಡ್ ನಿಮ್ಮ ಶೈಲಜಾ ಅವ್ರಿಗೆ ಹೇಳ್ತಾರೆ. ಅವಳಿಗೆ ಹಾಸ್ಟೆಲ್ ಫುಡ್ ಯಾವುದು ಇಷ್ಟನೇ ಆಗೋದಿಲ್ಲ. ಅವಳಿಗೆ ಇಷ್ಟಪಡೋದಂದರೆ ಫ್ರೂಟ್ಸ್ ಮಾತ್ರ. ಫ್ರೂಟ್ಸೇ ಯಾರು ರೂಮಲ್ಲಿ ಇದ್ದರೂ ಹೋಗಿ ತಿಂದು ಬರ್ತಾಳೆ. ಅದು ಕೂಡ ಬಾಳೆಹಣ್ಣು ಬೇಕಾದರೆ ಅವ್ರು ರೂಮಲ್ಲಿ ಇಲ್ಲದಿರೋ ಹೋಗಿ ತಗೊಂಡು ಬಂದು ತಿಂತಾಳೆ. ರೂಮಿಗೆ ಎಂಟ್ರಿ ಕೊಟ್ಟು ಕೂಡಲೇ ಅವಳು ಬಾಳೆಹಣ್ಣು ಕೇಳೋದು ಹೇಗಂದರೆ ಎಂಕು ಪರ್ದು ಅಂದರೆ ಹಾಗೆ ಎದ್ದು ಕೇಳ್ತಾಳೆ. ಆಮೇಲೆ ಅವಳ ಫೇವ್ರೇಟ್ ಅಂದರೆ ಸಾಬುದಾನಿ ಕಿಚಡಿ ಮನೆಯಿಂದ ಮಾಡ್ಕೊಂಡು ಬರ್ತಾಳೆ. ಅದನ್ನು ತಿನ್ನಲಿಕ್ಕಂತ ನಾವು ಅವರ ರೂಮಿಗೆ ಹೋಗಿಯೇ ಹೋಗ್ತೇವೆ. ಆಮೇಲೆ ಹಾಲು ಬಿಸಿ ಹಾಲು ಕುಡಿಯೋದು ತುಂಬ ಇಷ್ಟ. ಚಪಾತಿ ಎಲ್ಲ ತಿನ್ನುವಾಗ ಅದು ಕುರ್ಮೆಲ್ಲ ತುಂಬ ಖಾರ ಇದ್ದರೆ ಸಕ್ಕರೆ ಹಾಕ್ಕೊಂಡು ತಿಂತಾಳೆ. ಅವಳಿಗೆ ಖಾರ ಅಂದರೆ ಆಗೋದಿಲ್ಲ. ಸ್ವೀಟ್ ಗರ್ಲ್. ಸ್ಮೃತಿ ಬಗ್ಗೆ ನೀವಿಟ್ಟಿರೋ ಪ್ರೀತಿ ಅಭಿಮಾನ ಇದೇ ಥರ ಇರಲಿ ಅಂತ ಹೇಳ್ತಾ ಸೊ ಎಲ್ಲ ವಿಶ್ ಮಾಡೋಣ. ನಮ್ಮ ಬರ್ಡೇ ಗರ್ಲ್ನ ಫ್ರೆಂಡ್ಸ್ನೆಲ್ಲ ಮಾತಾಡ್ಸಿದ್ವಿ. ಈಗ ಅವಳು ಓದ್ತಿರೋ ಕ್ಲಾಸ್ ನೋಡ್ಕೊಂಬರೋಣವಾ? ಬನ್ನಿ ಸ್ಮೃತಿ ಕ್ಲಾಸ್ ಹೋಗ್ತಾ ಹೋಗೋಣ. ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ, ನೋಡೋಣ. ಎಷ್ಟು ಪಾಠ ಕೇಳ್ತಾಳೋ ಓದ್ತಾಳೋ ಗೊತ್ತಿಲ್ಲ, ಬಟ್ ಅವಳ ಪ್ಲೇಸ್ ಯಾವುದಂತ ನೋಡ್ಕೊಂಡು ಬನ್ನಿ. ಅವಳ ಬೆಸ್ಟ್ ಫ್ರೆಂಡ್ ಇಲ್ಲೇ ಸ್ಮೃತಿ ಹೆಬ್ಬಾರ್ ಕೂತ್ಕೊಂಡು ನಿದ್ದೆ ಮಾಡೋದು ಓದೋದು ಅದು ನಮ್ಗೆ ಗೊತ್ತಿಲ್ಲ, ಅವರೇ ಹೇಳ್ಬೇಕು. ನಾವೀಗ ಸ್ಮೃತಿಯ ಕ್ಲಾಸ್ಗೆ ಹೋಗಿ ಆಯ್ತು. ಇನ್ನು ಅವಳ ಜೂನಿಯರ್ ಕ್ಲಾಸ್ಗೆ ಹೋಗೋಣ. ನಮಗೆ ಇಷ್ಟವಾದದ್ದನ್ನು ನಾವು ಇಷ್ಟಪಡೋರು ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಸ್ಮೃತಿ? ಈಗ ನೀನು ಇಷ್ಟಪಡೋದನ್ನು ನಿನಗೆ ತುಂಬ ಇಷ್ಟವಾದವರು ಏನೋ ಹೇಳ್ತಿದ್ದಾರೆ, ಚೆನ್ನಾಗಿ ಕೇಳು. ಹಲೋ ಈಜ್ ಇಟ್ ಸ್ಮೃತಿ. ನಾನು ಯಾರು ಅಂತ ಗೊತ್ತಾಯ್ತೇನ್ರಿ? ಗೊತ್ತಾಗಬೇಕು ಬೇಡ? ಇಟ್ಸ್ ಓಕೆ. Now if you consider a hollow cylinder kept in a magnetic field, what is the number of charges in it? How will be the hysteresis loop? Whether the charge is 0, finite, positive, negative, infinity. How much? Yes, it is exactly zeros. Let us see what is the name for this field. It is simply right as Smriti said, that is a hollow sphere. You got my point? Okay, bye. PG wishes you happy birthday. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸೇರುವ ನದಿಗೆ, ಹಾಗೇನೆ ಎಲ್ಲೋ ದೂರದಲ್ಲಿ ಬಾಂಬೆಲಿ ಹುಟ್ಟಿದ ಸ್ಮೃತಿ ಪುತ್ತೂರಲ್ಲಿ ಬೆಳೆದು ಮಂಗಳೂರು ಯೂನಿವರ್ಸಿಟಿಗೆ ಸೇರಿ ಈಗ ತನ್ನ ಭವಿಷ್ಯವನ್ನ ಕಟ್ಕೊಳ್ಳೋ ಹಂತದಲ್ಲಿದ್ದಾಳೆ. ಎಲ್ಲರ ಮನಸ್ಸಲ್ಲೂ ಮಗುತರ ಮನೆ ಮಾಡಿರೋ ಈ ಹುಡುಗಿ ಜೀವನ ಮುಂದೆ ಖುಷಿಯಾಗಿರ್ಲಿ, ಈ ಹುಟ್ಟು ಹಬ್ಬದ ದಿನದಿಂದ ಅವಳ ಆಸೆ ಆಕಾಂಕ್ಷೆಗಳೆಲ್ಲವೂ ಈಡೇರ್ಲಿ ಅಂತ ಹೇಳಿ ಆ ದೇವರಲ್ಲಿ ಮೊರೆ ಕೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ವಿಶೇಷ ಕಾರ್ಯಕ್ರಮಗಳಾಗಿ ನೋಡ್ತಾ ಇರಿ ವಿಸ್ಮೃತಿ ಟಿವಿ.